ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ಕ ರಾಶಿಯವರ ಬಗ್ಗೆ ಮಾತಾಡೋಣ. ವಿಶೇಷವಾಗಿ ಮಾರ್ಚ್ 2026 ಈ ತಿಂಗಳು ನಿಮಗಾಗಿ ಏನೆಲ್ಲ ತಂದಿದೆ ಅಂತ ಗ್ರಹಗಳ ಸಂಚಾರದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಮುನ್ಸೂಚನೆಗಳು ಮುಖ್ಯವಾಗಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ಹಾಗೂ ಆಶ್ಲೇಷ ನಕ್ಷತ್ರದವರಿಗೆ ಹೆಚ್ಚು ಅನ್ವಯಿಸುತ್ತೆ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ತಿಂಗಳ ಒಂದು ದೊಡ್ಡ ಚಿತ್ರಣ ಹೇಗಿದೆ ಅಂತ ನೋಡೋಣ. ಆಮೇಲೆ ವೃತ್ತಿಜೀವನ, ಹಣಕಾಸು, ಪ್ರೀತಿ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ವಿವರವಾಗಿ ತಿಳಿಯೋಣ. ಕೊನೆಗೆ ಕೆಲವು ಪ್ರಮುಖ ದಿನಾಂಕಗಳು ಮತ್ತು ಸರಳ ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಕರ್ಕರಾಶಿಯವರಿಗೆ ಮಾರ್ಚ್ 2026 ಅಂದ್ರೆ ಇದೊಂದು ಸಾಮಾನ್ಯ ತಿಂಗಳಲ್ಲ. ಇದು ತುಂಬಾನೇ ಆಳವಾದ ಬದಲಾವಣೆ ಮತ್ತು ಆತ್ಮಾವಲೋಕನದ ಸಮಯ. ಅದರಲ್ಲೂ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ತಿಂಗಳ ಆರಂಭದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ನಿಮ್ಮ ಆಂತರಿಕ ಸ್ಥಿರತೆಯ ಮೇಲೆ ಗಮನ ಕೊಡೋದು ತುಂಬಾನೇ ಒಳ್ಳೆಯದು. ನೋಡಿ, ಜ್ಯೋತಿಷ್ಯದ ಪ್ರಕಾರ ಹೇಳೋದಾದ್ರೆ ಈ ತಿಂಗಳು ಕೇವಲ ದಿನಗಳನ್ನ ಕಳೆಯೋದಲ್ಲ, ಇದು ನಿಮ್ಮ ಕರ್ಮದ ಮರುಹೊಂದಾಣಿಕೆಗೆ ಒಂದು ಬಹಳ ಮುಖ್ಯವಾದ ಘಟ್ಟ ಅಂತಾನೆ ಹೇಳ್ಬೋದು. ಈ ತಿಂಗಳು ಇಷ್ಟೊಂದು ತೀವ್ರವಾಗಿರೋಕೆ ಮುಖ್ಯ ಕಾರಣ ಅಂದ್ರೆ 3 ಪ್ರಮುಖ ಗ್ರಹಗಳ ವಿದ್ಯಮಾನಗಳು. 1, ನಿಮ್ಮ 8ನೇ ಮನೆಯಲ್ಲಿ ಸೂರ್ಯ, ಮಂಗಳ, ಬುಧ, ರಾಹು ಹೀಗೆ ಗ್ರಹಗಳ ಒಂದು ದೊಡ್ಡ ಸಂಯೋಗವೇ ಇದೆ. 2ನೇದು ಮಾರ್ಚ್ 3ರಂದು ಚಂದ್ರಗ್ರಹಣ ಮತ್ತು 3ನೇದು ಬುಧನ ಹಿಮ್ಮುಖ ಚಲನೆ. ಇವೆಲ್ಲ ಸೇರಿ ಮುಂದೆ ಬರುವ ಸವಾಲು ಮತ್ತು ಅವಕಾಶಗಳಿಗೆ ವೇದಿಕೆ ಸಿದ್ಧ ಮಾಡ್ತಿವೆ. ಸರಿ, ಈಗ ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಈ ತಿಂಗಳು 2 ಬೇರೆ ಬೇರೆ ಅಧ್ಯಾಯಗಳಿದ್ದ ಹಾಗೆ. ತಿಂಗಳ ಮೊದಲಾರ್ಧ ಒಂದು ರೀತಿ ಇದ್ರೆ, ಉತ್ತರಾರ್ಧದಲ್ಲಿ ಪರಿಸ್ಥಿತಿ ಸಾಕಷ್ಟು ಬದಲಾಗುತ್ತೆ. ತಿಂಗಳ ಮೊದಲ ಭಾಗದಲ್ಲಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು, ವಿಳಂಬಗಳು ಆಗ್ಬಹುದು. ಆದ್ರೆ ತಿಂಗಳ ಉತ್ತರಾರ್ಧದಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗುತ್ತೆ. ಗ್ರಹಗಳ ಗಮನ ಆಂತರಿಕ ಸವಾಲುಗಳಿಂದ ಹೊರಗಿನ ಮನ್ನಣೆಯ ಕಡೆಗೆ ತಿರುಗುತ್ತೆ. ಅಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಖಂಡಿತವಾಗಿಯೂ ಫಲ ಸಿಗೋ ಸಮಯ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ತುಂಬಾನೇ ಹುಷಾರಾಗಿರ್ಬೇಕು. ಆರೋಗ್ಯಕ್ಕೋ ಅಥವಾ ಹಳೆಯ ಸಾಲ ತೀರ್ಸೋಕೋ ಅಂತ ದಿಢೀರ್ ಖರ್ಚುಗಳು ಬರ್ಬೋದು. ಹಾಗಾಗಿ ಬೇಗ ಶ್ರೀಮಂತರಾಗೋ ಯೋಜನೆಗಳ ಬಗ್ಗೆ ಎಚ್ಚರವಿರಲಿ. ಕೆಲವರಿಗೆ ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರೋ ಸಾಧ್ಯತೆ ಇದ್ರೂ ಮಾರ್ಚ್ 21ರವರೆಗೂ ದೊಡ್ಡ ಹೂಡಿಕೆಗಳನ್ನ ಮಾಡದೇ ಇರೋದು ಉತ್ತಮ. ಇನ್ನು ಪ್ರೀತಿ ಸಂಬಂಧಗಳ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಆಳವಾದ ಆತ್ಮೀಯವಾದ ಸಂಪರ್ಕಗಳನ್ನು ಬೆಳೆಸೋಕೆ ಗ್ರಹಗಳು ಪ್ರೋತ್ಸಾಹಿಸ್ತವೆ. ಆದರೆ ಅದೇ ಸಮಯದಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ ಅಂತಾನೋ ಎಚ್ಚರಿಸ್ತವೆ. ಇದಕ್ಕೆ ಒಂದು ಒಳ್ಳೆ ಕಾರಣ ಇದೆ. ಅದು ಉಚ್ಚ ಸ್ಥಿತಿಯಲ್ಲಿರುವ ಶುಕ್ರ. ಅಂದ್ರೆ ಪ್ರೀತಿಯ ಕಾರಕನಾದ ಶುಕ್ರ ಮಾರ್ಚ್ 2ರಿಂದ ತನ್ನ ಅತ್ಯಂತ ಶಕ್ತಿಯುತವಾದ ಸ್ಥಾನ ಮೀನರಾಶಿಯಲ್ಲಿರ್ತಾನೆ. ಇದರಿಂದ ಸಂಬಂಧಗಳಲ್ಲಿ ತುಂಬಾನೇ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತೆ. ಈ ಸಮಯದಲ್ಲಿ ಸಂಬಂಧಗಳು ಕೇವಲ ಬಾಹ್ಯ ಆಕರ್ಷಣೆಗೆ ಸೀಮಿತ ಆಗೋದಿಲ್ಲ. ಬದಲಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇನ್ನಷ್ಟು ಆಳವಾಗಿ, ಗಟ್ಟಿಯಾಗಿ ಬೆಳೆಯುತ್ತವೆ. ಆದ್ರೆ ಇಲ್ಲೊಂದು ಸಣ್ಣ ಎಚ್ಚರಿಕೆ ಕೂಡ ಇದೆ. ಕೇತುವಿನ ಸ್ಥಾನದಿಂದಾಗಿ ನಾವು ಆಡೋ ಮಾತುಗಳು ಬೇರೆಯವರಿಗೆ ಬೇರೆ ರೀತಿ ಅರ್ಥ ಆಗಬಹುದು. ಅದಕ್ಕೆ ಕುಟುಂಬದರ ಜೊತೆ ಮಾತಾಡುವಾಗ ಆದಷ್ಟು ಯೋಚಿಸಿ ಪ್ರೀತಿಯನ್ನ ಮಾತಾಡೋದು ತುಂಬಾನೇ ಮುಖ್ಯ. ಈ ತಿಂಗಳು ಇಷ್ಟೆಲ್ಲ ಗ್ರಹಗಳ ಪ್ರಭಾವ ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಮಾನಸಿಕ ಒತ್ತಡ ನೇರವಾಗಿ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಯಾವೆಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅಂದ್ರೆ, ದಿಢೀರಂತ ಬರುವ ಜ್ವರ, ಉರಿಯೂತದಂತಹ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಒತ್ತಡದಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಅಸಿಡಿಟಿ ಕೂಡ ಹೆಚ್ಚಾಗಬಹುದು. ಚಂದ್ರಗ್ರಹಣದ ದಿನಗಳಲ್ಲಿ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರೋದ್ರಿಂದ ಅದು ದೇಹದ ಮೇಲೂ ಪರಿಣಾಮ ಬೀರಬಹುದು. ಆದ್ರೆ ಚಿಂತೆ ಮಾಡಬೇಕಾಗಿಲ್ಲ. ಇದಕ್ಕೆ ಕೆಲವು ಸರಳ ಉಪಾಯಗಳೂ ಇವೆ. ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಧ್ಯಾನ, ಸರಿಯಾದ ವಿಶ್ರಾಂತಿ ಮತ್ತು ಒಳ್ಳೆಯ ಆಹಾರ ಪದ್ಧತಿಗಳು ತುಂಬಾನೇ ಸಹಾಯ ಮಾಡ್ತವೆ. ಮನಸ್ಸಲ್ಲಿರೋ ಒತ್ತಡವನ್ನ ಬರವಣಿಗೆ ಅಥವಾ ಬೇರೆ ಯಾವುದಾದ್ರೂ ಅಭ್ಯಾಸದ ಮೂಲಕ ಹೊರಹಾಕೋದು ಕೂಡ ಮುಖ್ಯ. ಹಾಗಿದ್ರೆ ಈ ತಿಂಗಳನ್ನ ಚೆನ್ನಾಗಿ ನಿಭಾಯಿಸೋಕೆ ನಮ್ಗೆ ಸಹಾಯ ಮಾಡುವ ಪ್ರಮುಖ ದಿನಾಂಕಗಳು ಹಾಗೂ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಹೌದು, ಈ ತಿಂಗಳ ಬದಲಾವಣೆಗಳನ್ನ ಯಶಸ್ವಿಯಾಗಿ ಎದುರಿಸೋದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರ ನಮ್ಗೆ ಕೆಲವು ಪ್ರಮುಖ ಸುಳಿವುಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡುತ್ತೆ. ನಿಮ್ಮ ಕ್ಯಾಲೆಂಡರ್ನಲ್ಲಿ ಕೆಲವು ದಿನಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ಮಾರ್ಚ್ 23ನೇ ತಾರೀಕು ಹೊಸ ಕೆಲಸಗಳನ್ನ ಶುರು ಮಾಡೋಕೆ ಅಥವಾ ಸಾಮಾಜಿಕವಾಗಿ ಬೆರೆಯೋಕೆ ತುಂಬಾನೇ ಒಳ್ಳೆ ದಿನ. ಆದರೆ ಮಾರ್ಚ್ 3, 16 ಮತ್ತು 25ರಂದು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರೋದು, ತಾಳ್ಮೆಯಿಂದ ಇರೋದು ಉತ್ತಮ.
ಇಷ್ಟೇ ಅಲ್ಲ, ಗ್ರಹಗಳ ಶಕ್ತಿಯನ್ನು ಸಮತೋಲನದಲ್ಲಿಡಲು ಕೆಲವು ಸರಳ ಪರಿಹಾರಗಳೂ ಇವೆ. ಸೋಮವಾರ ಶಿವನ ಜಪ ಮಾಡೋದು, ಬಡವರಿಗೆ ಹಾಲು ದಾನ ಮಾಡೋದು, ಬಿಳಿ ಬಣ್ಣದ ಬಟ್ಟೆ ಧರಿಸೋದು, ಇಂತಹ ಸಣ್ಣಪುಟ್ಟ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬಲ್ಲವು. ಕೊನೆಯದಾಗಿ ಈ ತಿಂಗಳ ಮುಖ್ಯ ಸಾರಾಂಶ ಏನು ಅಂದ್ರೆ, ಮೊದಲು ನಿಮ್ಮನ್ನ ನೀವು ಪೋಷಿಸ್ಕೊಳ್ಳಿ. ಯಾವುದೇ ದೊಡ್ಡ ಹೆಜ್ಜೆ ಇಡೋ ಮುಂಚೆ ಮನಸ್ಸಲ್ಲಿ ಸ್ಪಷ್ಟತೆ ಇರಲಿ. ನಿಮ್ಮ ಆಂತರಿಕ ಸ್ಥಿರತೆಯ ಮೇಲೆ ಗಮನ ಕೊಟ್ರೆ ಮುಂದೆ ಬರುವ ಯಾವುದೇ ಬದಲಾವಣೆಯನ್ನ ಧೈರ್ಯವಾಗಿ ಎದುರಿಸಲು ನೀವು ಸಿದ್ಧರಾಗಿರ್ತೀರಿ.